ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ನಿಮಗಿವತ್ತು ಒಂದು ಒಳ್ಳೆ ಕಿಚನ್ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋಸನ್ನು ಲಿಂಕ್ ಕಳಿಸಿ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಈಗ ಟಿಪ್ಸ್ ಏನು ಅಂತ ನೋಡಿಬಿಡೋಣವಾ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಪಾತ್ರೆಗಳನ್ನು ತೊಳೆದಾದ್ಮೇಲೆ ಹೆಂಗಂದರೆ ಹಂಗೆ ಹಾಕಿಬಿಟ್ಟಿರ್ತೀವಿ. ಅದು ಬೇಗ ಡ್ರೈ ಆಗೋದಿಲ್ಲ ಮತ್ತು ಅದ್ರ ಮೇಲೆ ಸ್ವಲ್ಪ ಆ ನೀರಿನ ಅಂಶ ಇರುತ್ತಲ್ಲ, ಅದ್ರ ಮಾರ್ಕ್ಸ್ ಅನ್ನೋದು ಹಾಗೇ ಇರುತ್ತೆ. ಅದು ಹಾಗೆ ಇದ್ದಾಗ ನಾವು ಮತ್ತೆ ಊಟ ಮಾಡೋದಕ್ಕೆ ಸ್ವಲ್ಪ ಬೇಜಾರಾಗುತ್ತಲ್ಲ. ಆ ರೀತಿ ಆಗದಿರ ಇರಬೇಕಂದ್ರೆ ಪಾತ್ರೆಗಳು ತೊಳೆದಾದ್ಮೇಲೆ ಈ ರೀತಿ ಚೆನ್ನಾಗಿ ಡ್ರೈ ಆಗೋಕ್ಕೆ ಬಿಡಿ. ಆಮೇಲೆ ನಾವು ಒಂದು ಟಬ್ಗೆ ಹಾಕಿ ಈ ರೀತಿ ಡ್ರೈ ಆಗೋಕ್ಕೆ ಬಿಡಬೇಕು. ಈ ರೀತಿ ಆದ ನಂತರ ಮತ್ತೆ ನಾವು ಆ ಪಾತ್ರೆಗಳನ್ನು ಕ್ಲೀನಾಗಿ ಜೋಡಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಆ ಪಾತ್ರೆಗಳನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟಿಪ್ ನಂಬರ್ 2, ನಾವು ಹೂವನ್ನು ತರ್ತಾ ಇರ್ತೀವಿ. ಆ ಹೂವು ಅನ್ನೋದು ತುಂಬ ದಿನ ನಮಗೆ ಫ್ರೆಶ್ ಆಗಿ ಇರಬೇಕಂದ್ರೆ ಈ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ. ಫಸ್ಟು ನಾವು ಹೂವನ್ನು ತಗೊಂಡು ನಾನು ತೋರಿಸುವ ರೀತಿ ನೀವು ಅದನ್ನು ಸ್ಟೋರೇಜ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡಿದ್ದೀನಿ. ಅದರಲ್ಲಿ ಹೂವನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕ್ಬಿಟ್ಟು ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಗಂಟು ಹಾಕೋಕ್ಕೂ ಹೋಗಬೇಡಿ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಪ್ಲಾಸ್ಟಿಕ್ ಬಾಕ್ಸನ್ನು ತಗೊತಾ ಇದ್ದೀನಿ. ಆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ನಾನು ಈ ವಿಡಿಯೋದಲ್ಲಿ ತೋರಿಸೋ ರೀತಿ ಒಂದು ನ್ಯೂಸ್ ಪೇಪರನ್ನು ಇಡಿ. ಅದರ ಮೇಲೆ ನಾವು ಹೂ ಇಟ್ಟಿದ್ದೀವಲ್ಲ ಆ ಕವರನ್ನು ಇಡಬೇಕು. ಮತ್ತು ಅದ್ರ ಮೇಲೆ ಒಂದು ನ್ಯೂಸ್ ಪೇಪರನ್ನು ಇಟ್ಟು ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ವಾರಗಟ್ಟಲೆ ನಮ್ಮ ಮನೆಯಲ್ಲಿ ಹೂವು ಅನ್ನೋದು ಫ್ರೆಶ್ ಆಗಿರುತ್ತೆ, ಬೇಗ ಬಾಡೋಗೋದಿಲ್ಲ. ಈ ರೀತಿ ಟ್ರೈ ಮಾಡಿ. ನಿಮಗೆ ಟಿಪ್ಸ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ, ನಿಮಗೆ ಯೂಸ್ಫುಲ್ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟಿಪ್ ನಂಬರ್ 3, ನಾವು ಲಿಪ್ಸ್ಟಿಕ್ಕನ್ನು ಹಚ್ಕೊಳ್ಳೋವಾಗ ಬೇಗ ಡ್ರೈ ಆಗ್ತಾ ಇರುತ್ತೆ ಮತ್ತು ಲಿಪ್ ಬಾಮ್ ಹಚ್ಕೊಳ್ಳೋ ಅಭ್ಯಾಸ ಕೂಡ ಇರುತ್ತಲ್ಲ, ನಮಗೆ ಅದ್ರ ಮೇಲೆ ಲಿಪ್ಸ್ಟಿಕ್ ಅನ್ನೋದು ಹಚ್ಕೊಂಡಾಗ ಅದು ಬೇಗ ಡ್ರೈ ಆಗೋಗುತ್ತೆ, ಜೆಲ್ ಟೈಪ್ ಇರೋದಿಲ್ಲ. ಆ ರೀತಿ ಆಗದಿರಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ಫಸ್ಟ್ ಲಿಪ್ಸ್ಟಿಕ್ಕನ್ನು ಲಿಪ್ಸ್ಗೆ ಅಪ್ಲೈ ಮಾಡ್ಕೋಬೇಕು. ಈಗ ನಾನು ಅಪ್ಲೈ ಮಾಡ್ಕೊಂಡಿದ್ದೆಲ್ಲ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಅದ್ರ ಮೇಲೆ ಲಿಪ್ ಬಾಮ್ ವ್ಯಾಸ್ಲೈನ್ ಯಾವುದಾದ್ರೂ ಪರವಾಗಿಲ್ಲ, ಲಿಕ್ವಿಡ್ ಥರ ಇರೋವಂಥ ಲಿಪ್ ಬಾಮನ್ನು ತಗೊಂಡು ಈ ರೀತಿ ಲಿಪ್ಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ನಾವು ಲಿಪ್ಸ್ಟಿಕ್ ಮೇಲೆ ಲಿಪ್ ಬಾಮ್ ಅಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಮ್ಮ ಲಿಪ್ಸು ಬೇಗ ಡ್ರೈ ಆಗೋದಿಲ್ಲ, ಸಾಫ್ಟಾಗಿ ಇರುತ್ತೆ. ಯಾವತ್ತಾದರೂ ನೀವು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೋಬೇಕು, ಸಾಫ್ಟಾಗಿರಬೇಕು, ನಮಗೆ ಬೇಗ ಲಿಪ್ಸು ಡ್ರೈ ಆಗಬಾರ್ದು ಅಂದಾಗ ಈ ರೀತಿ ಟ್ರೈ ಮಾಡಿ. ಫಸ್ಟು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿಕೊಂಡು ಮತ್ತು ವ್ಯಾಸ್ಲೈನನ್ನು ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಲಿಪ್ಸ್ ಅನ್ನೋದು ಬೇಗ ಡ್ರೈ ಆಗದಿರ ಸ್ಮೂತಾಗಿರುತ್ತೆ ಮತ್ತು ಲಿಪ್ಸ್ಟಿಕ್ ಕೂಡ ತುಂಬ ಹೊತ್ತು ಬೇಗ ಹೊರಟೋಗ್ದಿರ ಇರುತ್ತೆ. ಈ ರೀತಿ ಟ್ರೈ ಮಾಡಿ. ನಿಮ್ಗೆ ಈ ಟಿಪ್ಸೆಲ್ಲ ಇಷ್ಟ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕನ್ನು ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ನನ್ನ ಮಗುಗೋಸ್ಕರ ಫ್ಲಿಪ್ಕಾರ್ಟಲ್ಲಿ ನಾನು ಈ ರೀತಿ ಒಂದು ಕಾರನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳು ಆಡ್ಕೊಳ್ಳೋ ಅಂಥ ಕಾರು. ಇದ್ರ ಮೇಲೆ ಇಷ್ಟೇ ಏಜ್ ಅಂತೇನಿಲ್ಲ. ನಾನು ಕೂಡ ಒಂದು ಸರಿ ಕುತ್ಕೊಂಡು ನೋಡಿದ್ದೀನಿ, ಪರವಾಗಿಲ್ಲ, ಸ್ವಲ್ಪ ಸ್ಟ್ರಾಂಗಾಗೇ ಇದೆ. ಇದನ್ನು ನನ್ನ ಚಿಕ್ಕ ಮಗಗೋಸ್ಕರ ನಾನು ಬುಕ್ ಮಾಡಿದ್ದೆ. ಅದರಲ್ಲಿ ದೊಡ್ಡವನು ಕೂಡ ಕುತ್ಕೊತಾರೆ, ಇಬ್ಬರು ಕುತ್ಕೊಂಡು ಹೋಗ್ಬೋದು. ತುಂಬ ವೆಯ್ಟ್ ಅನ್ನೋದು ಕ್ಯಾರಿ ಮಾಡುತ್ತೆ, ತುಂಬ ಚೆನ್ನಾಗಿದೆ. ನಿಮಗೂ ನಾನು ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು. ಕಾಸ್ಟ್ ಕೂಡ ತುಂಬ ರೀಸನಬಲ್ ಆಗಿದೆ. ನನಗಂತೂ ಇದು ತುಂಬಾ ಚೆನ್ನಾಗಿ ಅನಿಸ್ತು. ನನ್ನ ಮಗನೂ ಇದ್ರ ಮೇಲೆ ಚೆನ್ನಾಗಿ ಆಟ ಆಡ್ಕೊಂಡು ಈ ರೀತಿ ಹೋಗ್ತಾ ಇರ್ತಾನೆ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ. ನಿಮಗೂ ಈ ಕಾರು ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನಾನು ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಟಿಪ್ ನಂಬರ್ 4,
ಈ ಹಣ್ಣು ನೀವು ತುಂಬ ಕಡೆ ನೋಡಿರ್ತೀರ. ಈ ಹಣ್ಣು ಅನ್ನೋದು ನಮಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ಗೆ ಮತ್ತು ಹೇರ್ ಸೊಲ್ಯೂಷನ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಬೆಳಗ್ಗೆ ನಾವು ಹಸಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ಶುಗರ್ ಕಡಿಮೆ ಆಗುತ್ತೆ ಮತ್ತು ನಮಗೆ ವೆಯ್ಟ್ ಲಾಸ್ ಆಗ್ತೀವಿ. ಮತ್ತು ಇದು ಕುಡಿಯೋದ್ರಿಂದ ನಮಗೆ ಏರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ. ನೀವು ಬೇಕಾದರೆ ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಬೇಡ ಅಂದ್ಕೊಂಡ್ರೆ ಒಂದು ಹಣ್ಣು ಅನ್ನೋದು ದಿನ ನೀವು ತಿನ್ಬೋದು. ಇಲ್ಲ ನೀವು ತಿನ್ನೋಕ್ಕಾಗಲ್ಲ ಅಂದ್ಕೊಂಡ್ರೆ ಜ್ಯೂಸ್ ಆದರೂ ಮಾಡ್ಕೋಬೋದು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾವು ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಇನ್ನೂ ಚೆನ್ನಾಗೇ ಇರುತ್ತೆ. ಅದರಲ್ಲೂ ನಾವು ಡೈರೆಕ್ಟಾಗಿ ತಿನ್ನೋದ್ರಿಂದ ಇನ್ನೂ ಬೆನಿಫಿಟ್ ಸಿಗುತ್ತೆ. ಈ ರೀತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.